ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಸ್ವತಂತ್ರ ಬಂದು 80 ವರ್ಷ ಆದರೂ ಇನ್ನೂ ಗ್ರಾಮಗಳಲ್ಲಿ ಬಸ್ ಸೌಲಭ್ಯ ಇಲ್ಲ. ಬಸ್ ಸೌಲಭ್ಯ ಇಲ್ಲದೆ ಇರುವಂಥ ಜನ ಈಗ ಪರದಾಡುವಂಥ ಸ್ಥಿತಿ ಇದೆ. ಅದು ಕೊಪ್ಪಳ ನಗರಕ್ಕೆ ಸರಿಸುಮಾರು ಒಂದು 10 ಕಿಲೋಮೀಟರ್ ದೂರ ಇರುವಂಥ ಒಂದು ಗ್ರಾಮ. ಕೊಪ್ಪಳ ಕುಷ್ಟಗಿ ಮಧ್ಯೆ ಇರುವಂಥ ಹಟ್ಟಿ ಗ್ರಾಮ. ಅದು ಸರಿಸುಮಾರು ಒಂದು 2000 ಜನಸಂಖ್ಯೆ ಇರುವಂಥ ಗ್ರಾಮ. ಈ ಗ್ರಾಮದಲ್ಲಿ ನಿತ್ಯ 100-150ಕ್ಕೂ ಹೆಚ್ಚು ಮಕ್ಕಳು ಶಾಲೆ ಮತ್ತು ಕಾಲೇಜಿಗೆ ಹೋಗ್ತಾರೆ. ಈ ಹಟ್ಟಿ ಗ್ರಾಮದಿಂದ ಅವರು ಶಾಲೆ ಕಾಲೇಜಿಗೆ ಇರ್ಕಲ್ಗಡೆಗೆ ಹೋಗಬೇಕು. ಆದರೆ ಅವರು ಶಾಲೆ ಕಾಲೇಜಿಗೆ ಹೋಗಬೇಕಾದ ವಿದ್ಯಾರ್ಥಿಗಳು 2 ಕಿಲೋಮೀಟರ್ ದೂರವನ್ನು ನಡೆದುಕೊಂಡೇ ಹೋಗಬೇಕಾದ ಅನಿವಾರ್ಯತೆ ಇದೆ. ದಿನ ಬಸ್ಸಿಗೆ ಹೋಗ್ತೀವಿ. ಒಮ್ಮೊಮ್ಮೆ ಬಸ್ ಲೇಟ್ ಆಗುತ್ತಾ, ಟೈಮ್ ಸರಿಯಾಗಿ ಹೋಗಲ್ರಿ. ನಾವು ಇಲ್ಲಿ ನೋಡ್ಬೇಕು ನಾನು ನಿಮ್ಮೂರಿಗೆ ನಡ್ಕೊಂತ ಹೋಗ್ತೀವಿ. ಅಲ್ಲಿ ನಿಮ್ಮೂರಾಗ ಬಸ್ ಬರ್ತಾವಿಲ್ಲ? ಬಂದ್ರೆ ಹಚ್ಕೊಂಡ್ ಹೋಗಲ್ರಿ. ಅಲ್ಲ ಊರಾಗ ಬಸ್ ಬರ್ತಾ ಬರ್ತ್ರಿ, ಅದು ಹಚ್ಕೊಂಡ್ ಹೋಗಲ್ರಿ. ಆದರ್ಶ ಸ್ಕೂಲಿಂದ ಅಲ್ಲ ಅಂದ್ರೆ ಸರ್ಕಾರಿ ಬಸ್ ಇಲ್ಲ. ಇಲ್ರಿ, ಮತ್ತೆ ಹೆಂಗೆ ಮಾಡ್ತೀರಿ ಬಿ? ನಡ್ಕೊಂತ ಹೋಗ್ತೀವಿ. ಅಲ್ಲೇ ಶಾಲೆಗಾರ ಇನ್ ಟೈಮ್ನಾಗ ಹೋಗ್ತಿರಿಲ್ಲ? ಇಲ್ರಿ, ಒಮ್ಮೆ ಹೋಗ್ತೀರಿ, ಒಮ್ಮೆ ಹೋಗಲ್ಲ ಬಸ್. ಹೌದಾ? ಬರೀ ನಡ್ಕೊಂತ ಹೊಂಟಿದ್ದೇವೆ. ಈಗ ಮಳೆಗೆ ಬಂದರೆ ಎಲ್ಲ ತೋರ್ಸಂತಿದ್ದೇವೆ ಹುಡುಗರ. ಅದಕ್ಕೆ ನಮ್ಮೂರಿಗೆ ಬಸ್ ಬಿಡಬೇಕು. ಅಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಬಸ್ ನಿಲ್ಲೋದಿಲ್ಲ, ರಶ್ ಇರ್ತವೆ. 10ಕ್ಕಿಂತ ಮುಂಚೆನೇ ಬಿಟ್ಟು ಬಿಡ್ತಾರೆ ಡ್ರೈವರ್ಗಳು. ಅದಕ್ಕೆ ನಮ್ಮೂರಲ್ಲಿ ಕೂಡ ಒಂದು ಬಸ್ ಇಲ್ಲ. ಮುಂಜಾನೆ ಲೇಟಾಗಿ ಹೋಗ್ಬೇಕು, ಬರೋ ಹೊತ್ನಾಗ ಕಾತ್ಲಾಗತ್ತೆ ರೀ. ಹೋಗೋ ಹೊತ್ನಾಗ ಬಿಡಿಸ್ಬೇಕು, ಬರೋ ಹೊತ್ನಾಗ ಕಾತ್ಲಾದ್ರೆ ಮನ್ಯಾಗ ಬೈತಾರೆ ಸರ್. ನಾನು ಇರ್ಕಲ್ಗಡ ಸ್ಕೂಲ್ಗೆ ಹೋಗ್ತಿದ್ರಿ, ನಮ್ಮೂರಿಗೆ ಬಸ್ ಇಲ್ಲ ರೀ. ಅಂದ್ರೆ ಯಾವಾಗ ಹೆಂಗೆ ಮಾಡ್ತೀರಿ ಮತ್ತೆ ಬಸ್ ಇಲ್ಲ ಅಂದ್ರೆ? ಬಸ್ ಇಲ್ಲ ರೀ, ಡೈಲಿ ನಡ್ಕೊಂತಾನೆ ಹೋಗ್ತೀವಿ, ನಡ್ಕೊಂತಾನೆ ಬರ್ತೀವಿ. ಒಳ್ಳೆ ಬರೋ ಮುಂದೆ ಬರ್ಬೇಕಾದ್ರೂ ನಡ್ಕೊಂತಾನೆ ಬರ್ತೀವಿ. ಮತ್ತೆ ಅಲ್ಲಾರ ಬಸ್ ನಿಲ್ಲಿಸ್ತಾವಿಲ್ಲ? ಇಲ್ಲ ರೀ, ಆರ್ಡಿನರಿ ಅಷ್ಟೇ ನಿಲ್ತಾವ್ರಿ, ಉಳ್ಕಿದ್ ಯಾವ ನಿಲ್ಲಲ್ಲ ರೀ. ಇನ್ ಟೈಮ್ನಾಗ ಹೋಗ್ತೀರಾ ಶಾಲಿಗೆ? ಇಲ್ಲ ರೀ. ಹೌದು, ಕಷ್ಟ ಐತೆ ಹಾಗಾರೆ. ಕಷ್ಟ ಐತ್ರಿ, ನಿಮ್ಮೂರಿಗೆ ಬಸ್ ಬೇಕು. ಬೇಕ್ರಿ. ಒಂದು ಇಲ್ಲಿ ಮುಂಜಾನೆ 9-9ವರೆಗೆ ಶಾಲೆ ಕಾಲೇಜುಗಳು ಆರಂಭವಾದರೆ ಇವರು 8-8ವರೆಗೆ ಮನೆಯನ್ನು ಬಿಡ್ತಾರೆ. ಬಿಟ್ಟು ಅಲ್ಲಿ ಕಾಮನೂರು ಕ್ರಾಸಿನಲ್ಲಿ ಬಂದು ನಿಂತುಕೊಂಡು ಬಸ್ಸಿಗಾಗಿ ಕಾಯುತ್ತಾ ಇದ್ದಾರೆ. ಆದರೆ ಇತ್ತೀಚಿನ ಶಕ್ತಿ ಯೋಜನೆ ಆರಂಭವಾದ ನಂತರ ಎಲ್ಲ ಬಸ್ಸುಗಳು ಸಹ ಫುಲ್ ಮತ್ತು ರಶ್ ಆಗಿ ಬರುವಂಥದ್ದು ಕಂಡುಬರ್ತಾ ಇದೆ. ಏನು ಕೊಪ್ಪಳದ ಕಡೆಯಿಂದ ಕುಷ್ಟಗಿಗೆ ಹೋಗುವುದು ಮತ್ತು ಕುಷ್ಟಗಿ ಮತ್ತು ಕನಕಗಿರಿಯಿಂದ ಬಂದಿರುವ ಕೊಪ್ಪಳಕ್ಕೆ ಬರುವಂಥ ಬಸ್ಸುಗಳು ಬಹುತೇಕ ರಶ್ ಆಗಿರುವಂಥ ಕಾರಣಕ್ಕಾಗಿ ವಿದ್ಯಾರ್ಥಿಗಳನ್ನು ಅಲ್ಲಿ ಬಸ್ಸಿನಲ್ಲಿ ಹತ್ತಿಸಿಕೊಳ್ಳುವುದಿಲ್ಲ. ಮತ್ತು ಬಂದಿರುವಂಥ ಬಸ್ಸುಗಳು ಫುಲ್ ರಶ್ ಆಗಿರುವಂಥ ಕಾರಣಕ್ಕಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಹತ್ತಿಕೊಳ್ಳದೆ ಇಲ್ಲಿ ಜೋತು ಬಿದ್ದು ಹೋಗಿ ಮತ್ತು ಜೀವಕ್ಕೆ ಅಪಾಯವಾಗುವಂಥ ಮಟ್ಟದಲ್ಲಿ ಪ್ರಯಾಣ ಬಳಸುವುದು ತೀರಾ ಅನಿವಾರ್ಯವಾಗಿರುವಂಥ ಇದೆ. ಜೊತೆಗೆ ಈ ಬಸ್ಸಿಗಾಗಿ ಕಾಯ್ದುಕೊಂಡು ಕುಳಿತುಕೊಂಡು ಇರುವಂಥ ವಿದ್ಯಾರ್ಥಿಗಳು ಶಾಲೆಗೆ ಹೋದಾಗ ಅಲ್ಲಿ ಶಿಕ್ಷಕರಂದರು ಬೈಗೊಳ್ಳಬೇಕಾಗಿದೆ. ಮತ್ತು ಶಾಲೆಯಿಂದ ವಾಪಸ್ಸು ಆಗುವಾಗ ಈಗ ಸ್ವಲ್ಪ ಬೇಸಿಗೆ ಹಗಲು ಹೆಚ್ಚಾಗಿರುತ್ತೆ. ಆದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬೇಗ ಕತ್ತಲಾಗ್ತಾ ಇರುವಂಥ ಸಂದರ್ಭದಲ್ಲಿ ಮನೆಗೆ ಬಂದಾಗಲೂ ಸಹ ಕತ್ತಲದಲ್ಲಿ 2 ಕಿಲೋಮೀಟರ್ ನಡೆದುಕೊಂಡು ಬರಬೇಕಾಗಿದೆ. ಹುಡುಗ ಭಾಳ ತ್ರಾಸೈತಿ ಈಗ. ಯಾಕಂದ್ರೆ ಬೆಳಗ್ಗೆ ಇಲ್ಲಿ ಮನೆಯಲ್ಲಿ ಜಲ್ದಿ ಹೋಗ್ಬೇಕಂದ್ರೆ ಊಟ ಇರೋಲ್ಲ ಹುಡುಗರಿಗೆ. ಹಂಗಾಗಿ ಲೇಟಾಗಿ ಹೋಗ್ಬಿಟ್ರೆ ಅಲ್ಲಿ ಬಸ್ ತಪ್ಪಲ್ಲ ಒಂದು ಟೈಮ್ ಟು ಟೈಮ್. ಶಾಲೆ ಹುಡುಗರು ಹೋಗೋ ತ್ರಾಸ. ಅದಕ್ಕೆ ನಾವು ಮೊನ್ನೆ DC ಒಂದು ಪತ್ರ ಕೊಟ್ಟಿದ್ವಿ ಅಲ್ಲೇ ನಾವು. ಒಂದು ಒಟ್ಟು ಶಾಲೆ ಟೈಮಿಗೆ ಮುಂಜಾನೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮು, 2 ಟೈಮು ನಮ್ಗೆ ಊರಿಗೆ ಬಸ್ ಬಿಡ್ರಿ ಅಂತಂದೇಳಿ ಅವ್ರು ಹ್ಞೂ ಅಂತಂದ್ರೆ ಮತ್ತೆ ಏನು ಮಾಡಿಲ್ಲ. ಅದಕ್ಕೆ ನಾವು ಶಾಸಕರು ಒಮ್ಮೆ ಹೇಳಿದ್ವಿ ಅಲ್ಲೇ ಅವರಿಗೆ, ಡಿಪೋದವ್ರಿಗೆ ಒಮ್ಮೆ ಜಡಿಪರ್ ಫೋನ್ ಮಾಡಿ ಹೇಳಿದ್ರು. ಹ್ಞೂ ಅಂತ ಅಷ್ಟೇ ಏನು ಇದಾಗಿಲ್ಲ. ಒಂದು ಟೈಮ್ ಇದಿಲ್ಲ ಅಂದ್ರೆ ನಾವು ಒಂದು ಕುಂದ್ರಬೇಕಂದ್ರೆ ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ನಾಗ ಇತ್ತು. ಅದು ಕೆಡಿ ಹೊಳ್ಳಿ ಮಾಡ್ತದೆ, ಮಾಡಲೇ ಇಲ್ಲ ಅದನ್ನು. ಅದಕ್ಕೆ ಅಲ್ಲಿ ಒಂದು ಲಾಸ್ಟ್ ಬಸ್ ಮಳೆಗಾಲ ರೀ, ಒಂದು ಟೈಮ್ನಾಗ ಬೇಸಿಗೆಲ್ಲ ಬಿಸಿಲಗರ ಅಲ್ಲಿ ಕುಂದ್ರಾಗ ಬಸ್ ಸ್ಟ್ಯಾಂಡ್ರ ಒಂದು ಬಸ್ ಸ್ಟ್ಯಾಂಡ್ ಒಂದು ಮಾಡ್ಬೇಕಂತ ನಮ್ಮ ಶಾಸಕರಿಗೆ ಒಂದು ಮನವಿ ಮಾಡ್ಬೇಕಂತ ನಾವು ಇದೀವಿ. ನಮ್ಮೂರು ಪ್ರಥಮ ಬಾರಿಗೆ ಹೇಳ್ಬೇಕಂದ್ರೆ ನಮ್ಮೂರು 1.5-2 ಕಿಲೋಮೀಟ್ರ್ ಆಗುತ್ತೆ ಸರ್ ಬಸ್ ಸ್ಟ್ಯಾಂಡ್ಗೆ. ಹಟ್ಟಿಯಿಂದ ಹಟ್ಟಿ ಕ್ರಾಸ್ಗೆ. ಹಟ್ಟಿ ಕ್ರಾಸ್ ಏನಿದೆ ಅಲ್ಲ, ಇದು ಸುತ್ತಮುತ್ತ ಹಳ್ಳಿಗಳಿಗೆ ಒಂದು ಸೆಂಟ್ರ್ ಆಗಿದೆ. ಅದು ಕುಕುಂಪಳ್ಳಿ, ಕಾಮನೂರು, ಅಬ್ಬಿಗೇರಿ, ಹಟ್ಟಿ, ಕಲಿಕೇರಿ, ಈ ಕಡೆ ಲೇಬಗೇರಿ, ಈ ಕಡೆ ಇರ್ಕಡ ಎಲ್ಲರಿಗೂ ಸೆಂಟ್ರ್ ಇದೆ ಸರ್ ಇದು. ಇಲ್ಲಿ ನಮಗೆ ಬಸ್ಸಿನ ಸೌಕರ್ಯ ಇಲ್ಲ. ಅಂದರೆ ನಮ್ಮೂರು ಮಕ್ಕಳು ಒಂದು 100-150 ಮಕ್ಕಳು ಹೋಗ್ತಾರೆ ಇರ್ಕಲಡಕ್ಕೆ ಸ್ಕೂಲ್ಗೆ, ಕೊಪ್ಪಳ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ರತಿದಿನ ನಡ್ಕೊಂತ ಹೋಗ್ಬೇಕು. ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ. ಹಂಗಾಗಿ ಮಳೆಗಾಲ ಬಂದಂದರೆ ಎಲ್ಲ ಮಕ್ಕಳು ತೋರಿಸ್ಕೊಂಡು ಸ್ಕೂಲ್ಗೆ ಹೋಗ್ತಾವೆ. ತೋರಿಸ್ಕೊಂಡು ಹೋದರೆ ಬುಕ್ ತೊಯ್ತೇವೆ. ಅಲ್ಲಿ ಹೋಮ್ವರ್ಕ್ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಟೀಚರ್ಸ್ ಕೂಡ ಬಯಸ್ಕೋಬೇಕಾಗುತ್ತೆ. ಈ ಕಡೆ ಮಳೆಗಾಲದಾಗಲಿ ತೋರಿಸ್ಕೊಂಡು ಮನೆಗೆ ಬರಬೇಕಾಗುತ್ತೆ. ಹಂಗಾಗಿ ಶಿಕ್ಷಣಕ್ಕೆ ಭಾಳ ಹಿನ್ನಡೆ ಆಗುತ್ತಿರತಕ್ಕಂಥ ಸಂದರ್ಭದಲ್ಲಿ ನಮ್ಮದೊಂದು ಮನವಿ ಸ್ಥಳೀಯ ಶಾಸಕರಿಗೆ ಅಥವಾ ಸ್ಥಳೀಯ ಸಂಸದರಿಗೆ ಒಂದು ಮನವಿ ನಮ್ಮದೇನೆಂದರೆ, ನಮ್ಮೂರಿಗೆ ಒಂದು ಬಸ್ ಸ್ಟ್ಯಾಂಡ ಅಥವಾ ನಮ್ಮೂರಿಗೆ ಒಂದು
ಬಸ್ಸಿನ ಸೌಕರ್ಯ ಮಾಡಿಕೊಡೋಕ್ಕಂತ ನಮ್ಮ ಮನೆ ಕೇಳ್ತಾರೆ. ಒಂದು ಶಾಲಾ ಕಾಲೇಜು ಅವಧಿಗಾದರೂ ಇಲ್ಲಿ ಬಸ್ ಸೌಲಭ್ಯನ ನೀಡ್ರಿ, ಶಾಲೆಗೆ ಹೋಗಿ ಬರೋದಕ್ಕೆ ಆ ಸಮಯಕ್ಕೆ ಒಂದು ಬಸ್ಸನ್ನು ನೀಡ್ರಿ ಅನ್ನುವಂಥದ್ದು ಒತ್ತಾಡಿದೆ. ಅಥವಾ ಏನು ಕೊಪ್ಪಳದಿಂದ ಕಿನ್ನಾಳಿಗೂ ಮತ್ತು ಯಾವುದೇ ಒಂದು ಮಾರ್ಗದಲ್ಲಾದರೂ ಇಲ್ಲಿ ಬಸ್ ಸಂಚರಿಸಿದೆ ಅನ್ನೋದು ವಿದ್ಯಾರ್ಥಿಗಳ ಅಳಲಾಗಿದೆ. ಅದ್ರ ಜೊತೆಗೆ ಇಲ್ಲಿ ವೃದ್ಧರು ಮತ್ತು ಜನರು ಸಹ ಇದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಬಹುತೇಕರು ಅವರು ಹೋಗ್ತಾ ಇರೋದು ಅಲ್ಲಿ ಬಸ್ ಸೌಲಭ್ಯ ಇಲ್ಲದೇ ಕಾರಣಕ್ಕಾಗಿ ಅವರು ಭಾಳಷ್ಟು ಸಂಕಷ್ಟವನ್ನು ಎದುರಿಸಿಕೊಂಡು ಬಸ್ಸನ್ನು ಅಲ್ಲಿಗೆ ಏರಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇದೆ. ನಾವು ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡ್ತೇವೆ. ಈಗ ಫ್ಲೈಓವರ್ ಒಂದು ಹತ್ತತ್ರ 50-60% ಆಗಿದೆ. ಅವ್ರದ್ದು ಎಲ್ಲಿ ಫಿನಿಶಿಂಗ್ ಬರ್ತಾ ಇರ್ತೀನಿ, ಸ್ಲೋಪ್ ಎಲ್ಲಿ ಬರ್ತಾ ನೋಡ್ಕೊಂಡು ಆ ಕಡೆಗೂ ಈ ಕಡೆಗೆ ಎರಡು ಕಡೆ ಬಸ್ ಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಲಸ. ಈಗೇನು ತಾತ್ಕಾಲಿಕ ಶೆಡ್ ಓಡಿಸ್ಕೊಳ್ಳೋದು ಮಾಡ್ತಾರೆ. ಆಮೇಲೆ ಇಲ್ಲಿ ಈ ಹಟ್ಟಿ ನಮ್ಮ ಕಾಮನೂರು ಹಟ್ಟಿ ಹತ್ರ ಸುಮಾರು ಒಂದು 1-1.5 ಕಿಲೋಮೀಟರ್ ಜನ ಆ ಹುಡುಗರೆಲ್ಲ ದಿನ ಬಸ್ಸಿಗೆ ಬರೋದು. ಒಂದು ಬಸ್ ಹೋಗಿ ಬರೋಕ್ಕೆ ಏನು ಮಾಡಿಸ್ಕೊಡ್ತೀನಿ, ಅವಕಾಶ ಮಾಡ್ಕೊಡ್ತೀನಿ. ಯಾಕಂದ್ರೆ ತೊಂದರೆ ಇದ್ರೆ ಡೆಫಿನೆಟ್ಲಿ ಇವತ್ತು ನಾನು ಡಿಸ್ಟ್ರಿಕ್ಟ್ ಕಂಟ್ರೋಲರ್ಗೆ ಮಾತಾಡ್ತೀನಿ, ಬಸ್ ವ್ಯವಸ್ಥೆ ಮಾಡಿಕೊಡ್ತೀನಿ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳೋದಂತಾರೆ, ಈಗ ಬಸ್ಸಿಗೆ ಬಂದಾಗ ಅಲ್ಲಿ ನಿಂತ್ಕೊಳ್ಳಲು ಸಹ ಕಷ್ಟವಾಗಿರುವಂಥ ಸ್ಥಿತಿ ಇದೆ. ಇಲ್ಲಿ ಬಸ್ ಶೆಲ್ಟರ್ ಇಲ್ಲದೆ ಇರುವಂಥ ಕಾರಣ ಇದೆ. ಈ ಕುರಿತು ನ್ಯೂಸ್ 18ನಲ್ಲಿ ವರದಿ ಬಂದ ನಂತರ ಈಗ ತಕ್ಷಣಕ್ಕೆ ಆ ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಶಾಸಕರು ಹೇಳಿದ್ದಾರೆ. ಈ ಮಾತಿಗೆ ಬದ್ಧರಾಗಿ ಬೇಗನೆ ಅಲ್ಲಿ ಬಸ್ ಸೌಲಭ್ಯ ನೀಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.